ತರ ಮಾತಾಡ್ಬಿಟ್ಟು ಹೋದ್ಲು. ಬಂದ್ರೆ ದುಡ್ಡು ತಗೊಂಡೇ ಬರ್ತೀನಿ ಅಂತ ಚಾಲೆಂಜ್ ಮಾಡ್ಬಿಟ್ಟು ಹೋದ್ಲು. ಓಹೋ, ನಿಮ್ಮ ಅಣ್ಣ ದುಡ್ಡಿಲ್ಲ ಅಂತ ಸಮಾಧಾನ ಮಾಡಿ ಕಳ್ಸಿದ್ನಾ? ನೋಡು, ಮೊದ್ಲು ದಾರಿ ಬಿಡು, ಒಳ ಹೋಗಿ ಮಾತಾಡೋಣ. ಆಗಲ್ಲ ಕಣೋ, ಬಂದ್ರೆ ದುಡ್ಡು ತಗೊಂಡೇ ಬರ್ತೀನಿ ಅಂತ ಚಾಲೆಂಜ್ ಮಾಡಿದಾಳೆ. ನೀನ್ ನೋಡಿದ್ರೆ ಒಳಗಡೆ ಹೋಗಿ ಮಾತಾಡೋಣ ಅಂತ ಸಮಾಧಾನ ಮಾಡ್ತಿದ್ಯಾ. ಚೇತನ, ಅರ್ಥ ಮಾಡ್ಕೊಳ್ದೆ ಮಾತಾಡ್ಬೇಡ. ಸದ್ಯ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡದೆ ಬಂದಿದ್ದಾರೆ. ಸಮಾಧಾನದಿಂದ ಇದ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸ್ನವ್ರು ಬಂದು ಎಲ್ರನ್ನೂ ಒಳಗೆ ಎಳ್ಕೊಂಡು ಹೋಗ್ತಾರೆ. ನೀನ್ ಬಾಯಿ ಮುಚ್ಕೊಂಡು ಸುಮ್ನಿರಯ್ಯ. ನೋಡು, ದುಡ್ಡು ತಂದ್ರೆ ಮಾತ್ರ ಒಳಗ್ ಬಿಡ್ತೀನಿ, ಇಲ್ಲಾಂದ್ರೆ ಹಾಗೆ ವಾಪಸ್ ಹೋಗ್ಬಿಡಕ್ ಹೇಳು. ದುಡ್ಡಿಲ್ದೆ ಬರೀ ಕೈಲಿ ನಾಚಿಕೆ ಇಲ್ದೆ ನಾನೇನ್ ಬಂದಿಲ್ಲ. ನಮ್ಮ ಅಣ್ಣ ನನ್ನನ್ನ ಹಾಗೆ ಬೆಳೆಸೂ ಇಲ್ಲ. ದುಡ್ಡು ತಗೊಂಡೇ ಬಂದಿದ್ದೀನಿ. ನೋಡು, ದುಡ್ಡು ತಗೊಂಡೇ ಬಂದಿರೋದು, ಮೊದಲು ದಾರಿ ಬಿಡು. ಬನ್ನಿ ಬನ್ನಿ ಬೀಗ್ರೆ. ಬಾ ಪರಮೇಶ, ಬಾ ರಾಣಿ. ಪರವಾಗಿಲ್ಲ ಬಿದ್ಯಮ್ಮ, ಯಾಕೆ ಬಂದಿದ್ದೀರಾ ಅಂತ ಕೇಳ್ತೀರಿ ಅನ್ನೋ ಅಂದ್ಕೊಂಡೆ. ಒಳಗೆ ಬನ್ನಿ ಅಂತ ಬಾಯಿ ತುಂಬ ಕರೀತಾ ಇದ್ದೀರಾ. ತುಂಬ ಸಂತೋಷ ಆಯ್ತಮ್ಮ. ಬನ್ನಿ ಒಳಗೆ. ಬನ್ನಿ. ನಮಸ್ಕಾರ ಬೀಗ್ರೆ. ಅವತ್ತು ನೀವು ಆಸ್ಪತ್ರೆಯಲ್ಲಿದ್ದಾಗ ನಿಮ್ಮನ್ನು ನೋಡೋಕೆ ಅಂತ ನಾನು ಅರ್ಚನಾ ಬಂದಿದ್ವಿ. ಆಗ ಪರಿಸ್ಥಿತಿ ಹದಗೆಟ್ಟೋಗಿತ್ತು. ಈಗ ನಿಮ್ಮ ಆರೋಗ್ಯ ಹೇಗಿದೆ? ಪರವಾಗಿಲ್ಲ. ನಿಂತ್ಕೊಂಡೇ ಮಾತಾಡ್ತಾ ಇದ್ದೀರಲ್ಲ, ಕೂತ್ಕೊಳ್ಳಿ. ಪರವಾಗಿಲ್ಲ ಬಿಡಿ, ಬಂದ್ ಕೆಲಸ ಮೊದಲು ಮುಗಿಸೋಣ. ರಾಣಿ, ತಗೊಮ್ಮ, ಕೊಡು. ಇದ್ರಲ್ಲಿ 3 ಲಕ್ಷ ರೂಪಾಯಿ ದುಡ್ಡಿದೆ. ಸರಿಯಾಗಿ ಇದೆಯೋ ಇಲ್ವೋ ಅಂತ ಲೆಕ್ಕ ಹಾಕೊಳ್ಳಿ. ನಾನ್ ಹೇಳ್ದಾಗೆ ನಾನ್ ಮಾಡಿದೀನಿ. ನೀವ್ ಆಡ್ದ ಹಾಗೆ ನೀವ್ ಆಡಿದ ಮಾತನ್ನ ವಾಪಸ್ ತಗೊಂಡ ನಂತರ ಕ್ಷಮೆ ಕೇಳ್ತೀರಾ? ರಾಣಿ, ಏನಮ್ಮ ಇದು? ಏನ್ ಮಾತಾಡ್ತಿದ್ಯಾ ನೀನು? ಮತ್ತೀನೇನಣ್ಣ, ಇವ್ರು ನನಗೆ ಎಂತ ಮಾತಾಡಿದ್ರು ಗೊತ್ತಾ? ಆಕಾಶ್ ನಿನಗೆ ಮದ್ವೆ ಮುಂಚೆನೆ 1 ಲಕ್ಷ ರೂಪಾಯಿ ಕೊಟ್ರಲ್ಲ, ನೀನಂತದವ್ನಿಗೆ ಏನ್ ಕೊಟ್ಟೆ ಅಂತ ನನ್ನ ನಡತೆ ಬಗ್ಗೆನೇ ಸಂದೇಹ ಪಟ್ರು. ಬೇಡಮ್ಮ ರಾಣಿ, ಇದು ನೀನು ಬಾಳ್ಬೇಕಾಗಿರೋ ಮನೆ. ಇಲ್ಲಿ ಜಗಳ ಆಡಬಾರ್ದು. ಇಲ್ಲಿ ನಿನಗೆ ಯಾರ ಮೇಲೂ ಕೋಪ ಇರಬಾರ್ದು, ಯಾರು ನಿನಗೆ ಶತ್ರುಗಳಿರಬಾರ್ದು. ಆಗ್ಲೇ ಅಮ್ಮ ನೀನು ಈ ಮನೆಯಲ್ಲಿ ಸಂತೋಷವಾಗಿ ಬಾಳೋಕ್ಕಾಗೋದು. ನೀನ್ ಸಂತೋಷವಾಗಿರ್ಬೇಕು ಅಂತಾನೆ ನಾನು ಕಷ್ಟಪಟ್ಟು ನೀನ್ ಮದುವೆ ಮಾಡಿದ್ದು. ನೋಡಮ್ಮ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡು, ಅರ್ಥ ಆಯ್ತಾ? ನೋಡಿ, ನನ್ನ ತಂಗಿ ಹೀಗೆಲ್ಲ ಮಾತಾಡಿದ್ದಕ್ಕೆ ನಾನು ನಿಮ್ಮೆಲ್ಲರ ಹತ್ರನೂ ಕ್ಷಮೆ ಕೇಳ್ತೀನಿ. ಹಾಗೆ ನಿಮ್ಗೊಂದು ಮಾತು ಕೂಡ ಹೇಳ್ತೀನಿ. ನೀವು ದುಡ್ಡು ಕೇಳಿದ್ದು ತಪ್ಪಿಲ್ಲ. ನಾನು ದುಡ್ಡು ತಂದು ಕೊಟ್ಟಿದ್ದಕ್ಕೆ ನನಗೆ ಯಾವ ದುಃಖನೂ ಇಲ್ಲ. ಮಾಡಿರೋ ಸಾಲನ ತೀರ್ಸೋದಕ್ಕೆ ನೀವು ನನಗೊಂದು ಅವಕಾಶ ಮಾಡಿಕೊಟ್ರಿ, ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಆದ್ರೆ ನಾನು ಬೆಳಗ್ಗೆ ಬಂದು ರಾಣಿಯಲ್ಲಿ ಅಂತ ಕೇಳಿದಾಗ ನೀವು ನಡೆದದ್ದನ್ನೆಲ್ಲ ನನ್ನ ಹತ್ರ ಹೇಳ್ದೆ, ಇವಳು ದೇವಸ್ಥಾನಕ್ಕೆ ಹೋಗಿದ್ದಾಳಂತ ಸುಳ್ಳು ಹೇಳಿ ನನ್ನನ್ನು ನಂಬಿಸಿ ವಾಪಸ್ ಕಳಿಸಿದ್ರಲ್ಲ, ಅದು ಸರಿನಾ? ಆಕಾಶ್ ಬಂದು ಹೇಳಿದ ಮೇಲೇನೆ ನನ್ನ ತಂಗಿ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾಳನ್ನೋ ವಿಷಯ ನನಗೆ ಗೊತ್ತಾಗಿದ್ದು. ನೀವು ಸುಳ್ಳು ಹೇಳಿದ್ದೀರಾ ಅಂತ ನನಗೆ ಗೊತ್ತಾದಾಗ ನನ್ನ ಮನಸ್ಸಿಗೆ ಎಷ್ಟು ನೋವಾಯ್ತು ಅಂತ ನಿಮ್ಗೆ ಗೊತ್ತಾ? ನಿಮಗೆ ಕೈ ಮುಗಿದು ಬೇಡ್ಕೋತೀನಿ, ಇನ್ಮುಂದೆ ನನ್ನ ತಂಗಿಯಿಂದ ಏನಾದರೂ ನಿಮ್ಗೆ ಸಮಸ್ಯೆ ಆದ್ರೆ ದಯವಿಟ್ಟು ನನ್ನ ಹತ್ರ ನೇರವಾಗಿ ಹೇಳಿ. ಬೇಕು ಬೇಕು ಅಂತ ಯಾರಾದರೂ ದುಡ್ಡು ಕಳ್ಕೋತಾರ? ದುಡ್ಡುಗೋಸ್ಕರ ನನ್ನ ತಂಗಿನ ಮನೆಯಿಂದ ಆಚೆ ಕಳಿಸೋದು, ದುಡ್ಡು ತಗೊಂಬಂದ್ರೇನೆ ಮನೆ ಒಳಗೆ ಸೇರಿಸೋದು ಅಂತ ಹೇಳೋದು, ಇದೆಲ್ಲ ಯಾವ ಸೀಮೆ ನ್ಯಾಯ ಹೇಳಿ? ನಮ್ಮ ಅಪ್ಪನಿಗೋಸ್ಕರ ಮಾಡಿರೋ ಸಾಲನ ವಾಪಸ್ ಕೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆದ್ರೆ ಆಟೋದಲ್ಲಿ ದುಡ್ಡು ಕಳ್ಕೊಂಡಿದ್ದಕ್ಕೆ ನನ್ನ ತಂಗಿನ ನೀನು ಕಾಲ್ಗುಣ ಸರಿ ಇಲ್ಲ, ನೀನು ದರಿದ್ರದವಳು, ಹಾಗೆ ಹೀಗೆ ಅಂತ ಬೈದ್ರಲ್ಲ, ಇದು ಸರಿನಾ? ನೀವೇ ಯೋಚನೆ ಮಾಡಿ. ನಾನೇನು ನನ್ನ ತಂಗಿನ ಬರಿಗೈಲಿ ಇಲ್ಲಿ ಕಳಿಸ್ಕೊಡ್ಲಿಲ್ವಲ್ಲ, 200 ಗ್ರಾಮ್ ಚಿನ್ನ ಹಾಕಿ ತಾನೇ ಕಳಿಸ್ಕೊಟ್ಟಿದ್ದು. ಇವಳು ಕಳ್ಕೊಂಡಿರೋ 2 ಲಕ್ಷ ರೂಪಾಯಿಗೆ ಆ ಒಡವೆ ಬೆಲೆ ಬಾಳೋದಿಲ್ವಾ? ಅದಕ್ಕೋಸ್ಕರ ಇವಳನ್ನ ಮನೆಯಿಂದ ಆಚೆ ಕಳಿಸಿದಿರಲ್ಲ. ಸಾಕು ನಿಲ್ಸಪ್ಪ.